ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಸಂಬಳದ ಎಷ್ಟು ಪ್ರಮಾಣ ಹೋಮ್ ಲೋನ್ ಇಎಂಐಗೆ ಹೋಗುತ್ತೆ? ಯಾವ ಏರ್ಲೈನ್ ₹1,799ಗೆ ಫ್ಲೈಟ್ ಟಿಕೆಟ್ ಕೊಡ್ತಿದೆ? ಇನ್ನು ಯಾವ ದೊಡ್ಡ ಕಂಪನಿ ನೌಕರರ ವಜಾ ಮಾಡೋದಕ್ಕೆ ಹೊರಟಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫೈನಾನ್ಸ್ ಸುದ್ದಿಗಳು ಇರುತ್ತೆ. ಬನ್ನಿ ಇವತ್ತಿನ ಲಂಚ್ ಬಾಕ್ಸ್ ಓಪನ್ ಮಾಡಿ ನೋಡೋಣ. ಭಾರತದ ಜಿಡಿಪಿ $5 ಟ್ರಿಲಿಯನ್ ತಲುಪುವ ನಿರೀಕ್ಷೆ. ವಿಶ್ವದ 3ನೇ ಅತಿದೊಡ್ಡ ಎಕಾನಮಿಯಾಗಲಿದೆ ದೇಶ. 2027-28 ವೇಳೆಗೆ ಭಾರತ $5 ಟ್ರಿಲಿಯನ್ ಎಕಾನಮಿಯಾಗಿ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಲಿದೆ ಎಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. 2047 ವೇಳೆ ಭಾರತ $30 ಟ್ರಿಲಿಯನ್ ಜಿಡಿಪಿ ಹೆಚ್ಚಿಸಿಕೊಂಡು ಅಭಿವೃದ್ಧಿಗೊಂಡ ದೇಶವಾಗಲಿದೆ. ಸದ್ಯ ಭಾರತ $3.4 ಟ್ರಿಲಿಯನ್ ಆರ್ಥಿಕತೆಯಾಗಿದ್ದು, ಅಮೆರಿಕ, ಚೀನಾ, ಜಪಾನ್ ಹಾಗೂ ಜರ್ಮನಿ ನಂತರದಲ್ಲಿ 5ನೇ ಅತಿದೊಡ್ಡ ಅರ್ಥವ್ಯವಸ್ಥೆಯಾಗಿದೆ. ಮುಂಬೈನಲ್ಲಿ ಮನೆ ಖರೀದಿ ಮಾಡುವವರು ಮನೆ ಸಾಲ ಇಎಂಐಗೆ 51% ಖರ್ಚು ಮಾಡುತ್ತಿದ್ದಾರೆ. ಬಡ್ಡಿ ಕಡಿಮೆಯಾದರೆ ಹೊರೆ ಕಡಿಮೆ. ಮುಂಬೈನಲ್ಲಿ ಜನರು ತಮ್ಮ ಸಂಬಳದ 50%ಗಿಂತ ಹೆಚ್ಚಿನ ಹಣವನ್ನು ಮನೆ ಸಾಲದ ಇಎಂಐಗೆ ಖರ್ಚು ಮಾಡುತ್ತಿದ್ದಾರೆ. ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ನೈಟ್ ಫ್ರಾಂಕ್ ಪ್ರೊಪ್ರೈಟರಿ ಅಫೋರ್ಡಬಿಲಿಟಿ ಇಂಡೆಕ್ಸ್ಗೆ ಸಂಬಂಧಿಸಿದಂತೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ದೇಶದಲ್ಲಿ ಅತಿ ದುಬಾರಿ ಹೌಸಿಂಗ್ ಮಾರ್ಕೆಟ್ ಎಂದರೆ ಅದು ಮುಂಬೈ. ನೈಟ್ ಫ್ರಾಂಕ್ ಪ್ರಕಾರ ಮುಂಬೈನ ಅಫೋರ್ಡಬಿಲಿಟಿ ಇಂಡೆಕ್ಸ್ 50%ಗಿಂತ ಹೆಚ್ಚಿದೆ. ಅಂದರೆ 50%ಗಿಂತ ಹೆಚ್ಚಿನ ಆದಾಯವನ್ನು ಮುಂಬೈ ನಿವಾಸಿಗಳು ಮನೆ ಸಾಲದ ಇಎಂಐಗೆ ಖರ್ಚು ಮಾಡುತ್ತಿದ್ದಾರೆ. 2023ರಲ್ಲಿ 51%ನಷ್ಟು ಸಂಬಳವನ್ನು ಇಎಂಐಗೆ ಕಟ್ಟಿದ್ದಾರೆ. ಆದರೆ 2022ಕ್ಕೆ ಹೋಲಿಸಿದರೆ ಇದರಲ್ಲಿ ಸ್ವಲ್ಪ ಸುಧಾರಣೆ ಕಂಡಿದೆ. ಯಾಕೆಂದರೆ 2022ರಲ್ಲಿ ಜನರು 53% ಖರ್ಚು ಮಾಡುತ್ತಿದ್ದರು. ಉದ್ಯೋಗಿಗಳ ವಜಾ ಮಾಡುವ ಕಾಲ ಇನ್ನೂ ಮುಗಿದಿಲ್ಲ. ಈಗ ಜೆಫ್ ಬೆಜೋಸ್ ಕಂಪನಿಯ ಸರದಿ. ಜಾಗತಿಕ ಮಟ್ಟದಲ್ಲಿ ನೌಕರರನ್ನು ಮನೆಗೆ ಕಳಿಸುವ ಪರ್ವ ಇನ್ನೂ ಮುಗಿದಿಲ್ಲ. ಕಳೆದ 2 ವರ್ಷಗಳಿಂದಲೂ ಜಾರಿಯಲ್ಲಿರುವ ಇದಕ್ಕೆ 2024ರಲ್ಲಿ ಯಾವುದೇ ಕುಸಿತ ಕಾಣಿಸುವಂತಿಲ್ಲ. ವಿಶ್ವದ ವಿವಿಧ ಭಾಗದ ಕಂಪನಿಗಳು ಇಂದಿಗೂ ನೂರಾರು ಸಾವಿರಾರು ಉದ್ಯೋಗಿಗಳಿಗೆ ಪಿಂಕ್ ಸ್ಲಿಪ್ ನೀಡುತ್ತಿವೆ. ಈಗ ಈ ಪಟ್ಟಿಗೆ ಉದ್ಯಮಿ ಜೆಫ್ ಬೆಜೋಸ್ ಒಡೆತನದ ಟ್ವಿಚ್ ಕೂಡ ಸೇರಿದೆ. ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್ ಕೆಲವೇ ದಿನಗಳ ಹಿಂದೆ ಈ ಸಂಸ್ಥೆ ಟ್ವಿಚ್ ಎಂಬ ಲೈವ್ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಖರೀದಿಯನ್ನು ಮಾಡಿದ್ರು. ಆದರೆ ಈಗ ಟ್ವಿಚ್ನಲ್ಲಿ ಭಾರಿ ಸಂಖ್ಯೆಯ ಉದ್ಯೋಗಿಗಳನ್ನು ಟ್ವಿಚ್ನಿಂದ ವಜಾ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಸಂಸ್ಥೆಯಲ್ಲಿನ ಒಟ್ಟು ಉದ್ಯೋಗಿಗಳ ಪೈಕಿ 35%ರಷ್ಟು ನೌಕರರನ್ನು ತೆಗೆದುಹಾಕುವ ಸಾಧ್ಯತೆ ಇದೆ ಎಂದು ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತ ಪ್ರಕಟಣೆ ಇನ್ನೂ ಹೊರಬಿದ್ದಿಲ್ಲ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್‌ನಿಂದ ವಿಶೇಷ ಆಫರ್. ₹1,799ಗೆ ಫ್ಲೈಟ್ ಟಿಕೆಟ್. ವಿಮಾನದಲ್ಲಿ ಪ್ರಯಾಣಿಸುವವರಿಗೆ ಇಲ್ಲೊಂದು ಶುಭ ಸುದ್ದಿ ಇದೆ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಶೇಷ ಅಭಿಯಾನವನ್ನು ಆರಂಭಿಸಿದೆ. ಟೈಮ್ ಟು ಟ್ರಾವೆಲ್ ಹೆಸರಿನ ಈ ಅಭಿಯಾನವನ್ನು ದೇಶದ ಬಹುತೇಕ ಪ್ರದೇಶಗಳಿಗೆ ₹1,799 ದರದಲ್ಲಿ ಪ್ರಯಾಣ ಮಾಡುವ ಅವಕಾಶವಿದೆ. 2024 ಜನವರಿ 11ರಿಂದ 2025 ಜನವರಿ 11ರವರೆಗೆ ಅಂದರೆ 1 ವರ್ಷ ಈ ಸೌಲಭ್ಯ ಇದೆ. ಬೆಂಗಳೂರು ಟು ಚೆನ್ನೈ, ದೆಹಲಿ ಟು ಜೈಪುರ್, ಬೆಂಗಳೂರು ಟು ಕೊಚ್ಚಿ, ದೆಹಲಿ ಟು ಗ್ವಾಲಿಯರ್, ಕೋಲ್ಕತ್ತಾ ಟು ಬಗ್ದೋಗ್ರಾಗೆ ₹1,799ಯಲ್ಲಿ ಪ್ರಯಾಣಿಸಬಹುದು. ಎಲೆಕ್ಟ್ರಿಕ್ ಕಾರುಗಳ ಮಾರಾಟ 2023ರಲ್ಲಿ 115% ಏರಿಕೆ, 82,000 ಹೆಚ್ಚಳ. ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮಾರಾಟ ಭಾರಿ ವೇಗವಾಗಿ ಏರಿಕೆಯಾಗ್ತಿದೆ. 15.30 ಲಕ್ಷ ಇವಿಗಳು ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು 2023ರಲ್ಲಿ ಮಾರಾಟವಾಗಿವೆ. 2022ಕ್ಕೆ ಹೋಲಿಸಿದರೆ ಇದು 49.75% ಏರಿಕೆಯಾಗಿದೆ. 2022ರಲ್ಲಿ 10.25 ಲಕ್ಷ ಇವಿಗಳು ಮಾರಾಟ ಆಗಿದ್ವು. ಇನ್ನು ಇದೇ ಅವಧಿಯಲ್ಲಿ ಎಲೆಕ್ಟ್ರಿಕ್ ಕಾರುಗಳ ಮಾರಾಟ 82,000ಕ್ಕೂ ಹೆಚ್ಚಾಗಿದ್ದು 115% ಏರಿಕೆಯಾಗಿದೆ. ಆಟೋ ಡೀಲರ್ಗಳ ಸಂಸ್ಥೆ FADA ಪ್ರಕಾರ 2023ರಲ್ಲಿ ಒಟ್ಟು 82,105 ಎಲೆಕ್ಟ್ರಿಕ್ ಕಾರುಗಳು ಸೇಲ್ ಆಗಿವೆ. 2022ರಲ್ಲಿ 38,420 ಎಲೆಕ್ಟ್ರಿಕ್ ಕಾರುಗಳು ಮಾರಾಟ ಆಗಿದ್ವು. ಕಳೆದ ತಿಂಗಳು ಅಂದರೆ 2023ರ ಡಿಸೆಂಬರ್ನಲ್ಲಿ ದೇಶದಲ್ಲಿ ಒಟ್ಟು ಕಾರು ಮಾರಾಟದಲ್ಲಿ ಎಲೆಕ್ಟ್ರಿಕ್ ಕಾರಿನ ಪಾಲು 2.5% ಆಗಿತ್ತು. 2022ರ ಡಿಸೆಂಬರ್ನಲ್ಲಿ ಇದು 1.3% ಆಗಿತ್ತು. ದೇಶದಲ್ಲಿ 6,000 ಕಿಲೋಮೀಟರ್ ಈ ಹೈವೇ ನಿರ್ಮಾಣ ಗುರಿ.
ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಥವಾ ಸುವರ್ಣ ಚತುಷ್ಪಥದಲ್ಲಿ 6,000 ಕಿಲೋಮೀಟರ್ ಎಲೆಕ್ಟ್ರಿಕ್ ವೆಹಿಕಲ್ಗೆ ಪೂರಕವಾದ ಹೈವೇ ನಿರ್ಮಾಣ ಮಾಡಲು ಸರ್ಕಾರ ಯೋಜನೆ ಹಾಕಿಕೊಂಡಿದೆ. ಎಲೆಕ್ಟ್ರಿಕ್ ವಾಹನಗಳ ಬಳಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ದೇಶದಾದ್ಯಂತ ಈ ಬಸ್ಗಳ ಬಳಕೆಯನ್ನು ಹೆಚ್ಚಿಸಲಾಗುತ್ತಿದೆ. ಇದಕ್ಕೆ ಪೂರಕವಾಗಿ 6,000 ಕಿಲೋಮೀಟರ್ಗಳ ಹೈವೇಗಳನ್ನು ಮುಂದಿನ 7 ವರ್ಷಗಳಲ್ಲಿ ಎಲೆಕ್ಟ್ರಿಕ್ ಹೆದ್ದಾರಿಗಳನ್ನಾಗಿ ಪರಿವರ್ತಿಸಲಾಗುತ್ತಿದೆ. ಈ ಹೆದ್ದಾರಿಯಲ್ಲಿ ಚಾರ್ಜಿಂಗ್ ಮೂಲಸೌಕರ್ಯ ಇರಲಿದೆ. ಇದರಿಂದ ಹೆಚ್ಚು ಜನರು ಎಲೆಕ್ಟ್ರಿಕ್ ಕಾರುಗಳನ್ನು ಖರೀದಿ ಮಾಡಲು ಪ್ರೋತ್ಸಾಹಿಸಿದಂತಾಗುತ್ತೆ. ಹಿಂಗಾರು ಈರುಳ್ಳಿ ಬೆಳೆಯಲ್ಲಿ 10ರಿಂದ 15% ಕೊರತೆ. ಈ ವರ್ಷದಲ್ಲಿ ಹಿಂಗಾರು ಈರುಳ್ಳಿ ಬೆಳೆಯಲ್ಲಿ 10ರಿಂದ 15% ಕುಸಿತವಾಗಿದೆ. ದೇಶದಲ್ಲಿ ಒಟ್ಟು ಈರುಳ್ಳಿ ಉತ್ಪಾದನೆಯಲ್ಲಿ ಹಿಂಗಾರು ಬೆಳೆಯದ್ದೇ ಸಿಂಹಪಾಲು ಇದ್ದು ಸುಮಾರು 70ರಷ್ಟು ಈರುಳ್ಳಿಯನ್ನು ಈ ಅವಧಿಯಲ್ಲಿ ಬೆಳೆಯಲಾಗುತ್ತೆ. ಸಾಮಾನ್ಯವಾಗಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯಲಾಗುವ ಈರುಳ್ಳಿ ಬಾಳಿಕೆ ಇದರ ಅವಧಿ 5ರಿಂದ 7 ತಿಂಗಳುಗಳ ಕಾಲ ಆಗಿರುತ್ತೆ. ಮಾರ್ಚ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವ ಈರುಳ್ಳಿಯನ್ನು ಹಿಂಗಾರು ಹಂಗಾಮಿನಲ್ಲಿ ಬೆಳೆಯಲಾಗುತ್ತೆ. ಹೀಗಾಗಿ ಈ ಸುದ್ದಿ ಸರ್ಕಾರಕ್ಕೆ ತಲೆನೋವು ತಂದಿದೆ. ಪರಿಣಿತರು ಹೇಳುವಂತೆ ಈರುಳ್ಳಿ ಉತ್ಪಾದನೆಯಲ್ಲಿ 20% ಕುಸಿತವಾದರೂ ಮಾರ್ಚ್ ಏಪ್ರಿಲ್ನಲ್ಲಿ ಆಹಾರದ ಹಣದುಬ್ಬರ ಮತ್ತೊಮ್ಮೆ ಏರಿಕೆಯಾಗಲಿದೆ. ಇದಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.